ಬಾಲು, ಗುಡ್ ಮಾರ್ನಿಂಗ್ ಇಂಜಿನಿಯರ್ ಸಾಹೇಬ್ರೆ. ಯೋರ್ ಕಾಫಿ ಇಸ್ ರೆಡಿ. ಗಂಟೆ ಹೇಳಾಯ್ತು, ನಾನು ಡ್ಯೂಟಿಗೆ ಹೋಗ್ತೀನಿ. ಏಯ್ ಡಾಕ್ಟರ್, ಇವತ್ತೊಂದು ಅರ್ಧ ಗಂಟೆ ಲೇಟ್ ಆಗಿ ಹೋದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಏನ್ ಪ್ರಳಯ ಆಗಲ್ಲ. ಕಮ್ ಆನ್. ಐ ಆಮ್ ಸಾರಿ ಮೈ ಡಿಯರ್ ಹಸ್ಬೆಂಡ್. ನಾನು ನಿಮ್ಮ ಹೆಂಡತಿನೂ ಹೌದು, ಹಾಗೆ ಜವಾಬ್ದಾರಿ ಇರೋ ಡಾಕ್ಟರ್ ಹೌದು. ಬಾಯ್ ಬಾಯ್. ಹೊತ್ತು ಹುಟ್ಟೋಕ್ ಮುಂಚೆ ಹಾಸಿಗೆ ಬಿಟ್ಟೋಗೋ ಹೆಣ್ಣು ರಸಿಕನಿಗೆ ಹೆಂಡತಿಯಾಗಿ ಸಿಗ್ಬಾರ್ದು. Dr. Harish, there has been a fatal distress owing to increase in temperature, and you know it requires a cesarean operation. You are the expert and the best. So, good luck, doctor. ಹಲೋ ಡಾಕ್ಟರ್. Hello, Balu. ಹಲೋ ಹರೀಶ್. ಏಯ್ ಹಾಯ್ ನಂದ. ಏನು ಹೆಂಡತಿ ನೋಡ್ಕೊಂಡು ಇಷ್ಟು ದೂರ ಬಂದಿದ್ಯಾ? ನಂದು 9:00 ಶೋ ಕಮೆನ್ಸ್ ಆಗುತ್ತೆ. ಪುಟ್ಟಣ್ಣ ಕಣಗಲ್ ಅವ್ರ ಪಿಕ್ಚರ್ಗೆ ಯಾರ ಟಿಕೆಟ್ ತಂದಿದ್ದೀನಿ ನೋಡು. ಹರೀಶ್ ಜೊತೆ ಮಾತಾಡ್ತಿರ್ತೀನಿ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಡೋಂಟ್ ವರಿ ಮಿಸಸ್ ಬಾಲು, ನೀವು ಅವನ ಜೊತೆ ಹೋಗಿ. ಐ ಕ್ಯಾನ್ ಮ್ಯಾನೇಜ್. ನೋ ಡಾಕ್ಟರ್, ಇವತ್ತೊಂದು ದಿವಸ ಎಕ್ಸ್ಕ್ಯೂಸ್ ಮಿ ಬಾಲು. ಒಂದು ಮೇಜರ್ ಎಮರ್ಜೆನ್ಸಿ ಆಪರೇಷನ್ ಇದೆ. ಹರೀಶ್ಗೆ ಬೇರೆ ಯಾರ್ದು ಸರಿಯಾದ ಹೆಲ್ಪ್ ಇಲ್ಲ, ನಾನೇ ಅಟೆಂಡ್ ಮಾಡಬೇಕು. ಇನ್ನೊಂದಿನ ಹೋಗೋಣ. ನಂದು ಕರೀತಾ ಇರೋದು ನಿನ್ ಗಂಡ. ಮಿಸಸ್ ಬಾಲು, ನನ್ನ ಫ್ರೆಂಡಿಗೆ ನಿರಾಸೆ ಮಾಡೋದನ್ನ ನಾನು ಒಪ್ಪೋದಿಲ್ಲ. ನೀವು ಅವನ ಜೊತೆ ಹೋಗಿ. ಆಪರೇಷನ್ ನನಗೆ ಬೇರೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ. ಐ ಆಮ್ ಸಾರಿ ಡಾಕ್ಟರ್, ನೀವು ಹ್ಯಾಂಡಲ್ ಮಾಡ್ತಿರೋದು ಅಪರೂಪದ ಕೇಸ್. ನಾನು ಸಕ್ಸಸ್ಫುಲ್ ಡಾಕ್ಟರ್ ಆಗೋದಿಕ್ಕೆ ನಿಮ್ಮ ಹತ್ರ ಕಲಿಬೇಕಾದ ಬೇಕಾದಷ್ಟಿದೆ. ಒಂದು ಸಿನಿಮಾ ನೋಡೋ ಸಲುವಾಗಿ ಇಂಥ ಅವಕಾಶ ಕಳ್ಕೊಳ್ಳೋಷ್ಟು ಫೂಲ್ ಅಲ್ಲ ನಾನು. ಪ್ಲೀಸ್ ಬಾಲು, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕ್ಯಾರಿ ಆನ್. ಬಾಲು, ಬಾಲು. ಡಾಕ್ಟರ್ ನಂದಿನಿ, ಆ ಆಪರೇಷನ್ ಕೇಸ್ ಬಹಳ ಸೀರಿಯಸ್ ಆಗಿದೆ. ನಾಳೆ ಬೆಳಿಗ್ಗೆ ಬಂದ ಕೂಡಲೇ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಚೆಕ್ ಮಾಡಿ. ಓಕೆ ಸರ್. ಬಾಯ್. ಗುಡ್ ನೈಟ್ ಸರ್. ನಂದಿನಿ, ಇವತ್ತು ಪಿಕ್ಚರ್ ಹೋಗೋಣ. ಶಾಲಿಮಾರ್ನಲ್ಲಿ ಕೋಮ ನಡೀತಿದೆ. ಇಲ್ಲ ಡಾಕ್ಟರ್, ಇವತ್ತು ನನ್ಗೆ ಅಪರೂಪಕ್ಕೆ ಡ್ಯೂಟಿ ಬೇಗ ಮುಗ್ದಿದೆ. ನನ್ನ ಹಸ್ಬೆಂಡ್ ಕಾಯ್ತಾ ಇರ್ತಾರೆ, ನಾನು ಅವ್ರ ಜೊತೆ ಮನೆಯಲ್ಲಿ ಇರ್ಬೇಕು. ಈ ಕಾಲದಲ್ಲಿ ನಿಮ್ ತರ ಹೆಂಡತಿ ಸಿಗ್ಬೇಕಾದ್ರೆ ನಿಮ್ ಹಸ್ಬೆಂಡ್ ಪುಣ್ಯ ಮಾಡಿರ್ಬೇಕು. ಅವ್ರು ಯಾಕೆ ಪುಣ್ಯ ಮಾಡಿರ್ಬೇಕು? ಅಂತವ್ರನ್ನ ಮದ್ವೆ ಆಗೋಕೆ ನಾನ್ ಪುಣ್ಯ ಮಾಡಿರ್ಬೇಕು. ಟೈಮ್ ಆಯ್ತು, ಬರ್ತೀನಿ. ಬಾಯ್ ಬಾಯ್. ಎಷ್ಟೊತ್ತು ಬೆಲ್ ಮಾಡೋದು? ಸಾರಿ, ನಿದ್ರೆ ಮಾಡ್ಬಿಟ್ಟೆ. ಕಾಫಿ ತಿಂಡಿ ಏನಾದರೂ ರೆಡಿ ಇದೆಯಾ? ಸ್ವಲ್ಪ ತಡ್ರಿ, 5 ನಿಮಿಷದಲ್ಲಿ ಮಾಡ್ಕೊಡ್ತೀನಿ. ಇಷ್ಟೊತ್ತೇನ್ ಮಾಡ್ತಿದ್ದೆ? ಮಾಡಿಡೋಕ್ ಬುದ್ಧಿ ಇರ್ಲಿಲ್ಲ? ಆಸ್ಪತ್ರೆಯಿಂದ ಸುಸ್ತಾಗಿ ಬಂದು ಈಗ ತಾನೇ ಇದ್ದೆ. ಮಾಡ್ಕೊಡ್ತಾ ಇದ್ದೀನಲ್ಲ, ಒಂದ್ 5 ನಿಮಿಷ ತಡೀರಿ. ಪಾಪ, ಆಸ್ಪತ್ರೆ ಉದ್ಧಾರ ಮಾಡಕ್ಕಾಗುತ್ತೆ, ಗಂಡನ ಕೆಲಸ ಮಾಡಕ್ಕಾಗಲ್ಲ.
ಮದುವೆ ಆದ್ಮೇಲೂ ಹೋಟ್ಲಲ್ಲಿ ಊಟ ಮಾಡೋದು ತಪ್ಪಲಿಲ್ಲ. ನನ್ನ ಕರ್ಮ. ನೀವು ಹೋಟೆಲ್ ಊಟ ಮಾಡಿದ್ರಲ್ಲ, ಹೆಂಡ್ತಿಗೇನಾದ್ರೂ ತರೋಣ, ರಾತ್ರಿ ಎಲ್ಲ ನಿದ್ರೆಗೆಟ್ಟು ಬಂದಿದ್ದಾಳೆ ಅಂತ ನನ್ ಯೋಚನೆ ಏನಾದ್ರೂ ಬಂತಾ ನಿಮ್ಗೆ? ನೀನೇನಾದ್ರೂ ತಗೊಂಡ್ಯಾ, ಊಟ ಮಾಡಿದ್ಯಾ ಅಂತ ಕೇಳ್ದೆ ಹಾರಾಡ್ತಾ ಇದ್ದೀರಲ್ಲ. ನನ್ಗೇನಿತ್ತು, ನಾನ್ ಮನೆಗ್ ಬಂದಾಗ ತಿನ್ನೋಕೆ? ಮನೆ ಎಲ್ಲ ಹರಡೋಗಿದ್ರಲ್ಲ ನೀವು, ಅದನ್ನೇ ಕ್ಲೀನ್ ಮಾಡೋದಾಗೋಯ್ತು. ಒಂಚೂರು ನೋಡ್ಕೊಳಕ್ಕಾಗ್ಲಿಲ್ಲ? ಬಹಳ ಚೆನ್ನಾಗಿದೆ. ನಿನ್ನ ನಾನ್ ನೋಡ್ಕೋಬೇಕಿತ್ತ? ಅಡಿಗೆ ಮನೆ ತುಂಬಾ ಸಾಮಾನಿತ್ತು, ಏನಾದ್ರೂ ಮಾಡ್ಕೋಬೇಕಿತ್ತು. ಇಲ್ದೆ ಹೋದ್ರೆ ನನ್ನಾಗೆ ಹೋಟ್ಲಲ್ಲಿ ಹೋಗಿ ತಿನ್ಬೇಕಿತ್ತು. ಹಾಗೆ ಹೇಳೋಕೆ ನಿಮ್ಗೆ ನಾಚಿಕೆ ಆಗೋಲ್ಲ? ಹೆಂಗ್ ಸಾದ್ ನಿನಗೆ ನಾಚಿಕೆ ಇಲ್ಲ? ಗಂಡು ನೋಡ್ಕೊಳ್ಳೋ ಯೋಗ್ಯತೆ ಇಲ್ದ್ಮೇಲೆ ಮದ್ವೆ ಯಾಕೆ ಮಾಡ್ಕೋಬೇಕಿತ್ತು? ಹಾ ನನಗ ಬೇಕಾಗಿತ್ತು ಮದ್ವೆ. ನೀವೇ ಅಲ್ವಾ ಮೈ ಮೇಲ್ ಬಿದ್ದು ನಾನು ಡಾಕ್ಟರ್ ಆಗಿದ್ದಕ್ಕೆ ಮದ್ವೆ ಆಗಿದ್ದು. ಜಾಸ್ತಿ ಕಿರಿಚ್ಬೇಡಿ, ತಗೊಳ್ಳಿ ದೋಸೆ. ಏನಂದು? ಸಾರಿ, ಅಳಬೇಡ ಪ್ಲೀಸ್. ನೋಡು, ಇಷ್ಟಕ್ಕೆಲ್ಲ ಕಾರಣ ನಮ್ಮ ಮನೇಲಿ ಕೆಲಸದವಳಿಲ್ದೇ ಇರೋದು. ಗೌರಿ ಬರೋವರೆಗೂ ಆಮೇಲೆಲ್ಲ ಸರಿ ಹೋಗುತ್ತೆ. ಹೇ ಡಾಕ್ಟರ್. ಬಾಲು, ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತೀನಿ, ಆದ್ರೆ ನಾನು ಹಾಸ್ಪಿಟಲ್ ಬಿಡೋಕ್ಕಾಗ್ತಿಲ್ಲ. ನನ್ನಿಂದ ನೀವು ಸಫರ್ ಮಾಡ್ಬೇಕಾಗುತ್ತೆ. ನನ್ಗೋಸ್ಕರ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿಲಿ, ಕಮಾನ್, ಡೋಂಟ್ ಬಿ ಸಿಕ್. ನೋಡಿಲಿ, ನೋಡು, ಹೋಗಿ ಮುಖ ತೊಳ್ಕೊ, ಆಚೆ ಹೋಗಿ ಎಲ್ಲಾದ್ರೂ ಊಟ ಮಾಡೋಣ. ಕಮಾನ್. ಸ್ವಲ್ಪ ಕೆಳಗೆ. ಸಾಕು. ಡಾಕ್ಟರ್ ಮಮತಾ, ಡಾಕ್ಟರ್ ಹರೀಶ್ನ ನೋಡಿದ್ರಾ? ನೀವ್ ಈ ಪ್ರಶ್ನೆ ಕೇಳ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆಪರೇಷನ್ ಮಾಡ್ತಾ ಮಾಡ್ತಾ ನನ್ನ ನಂದಿನಿ ಅಂತಿದ್ರು, ಮಮತನು ಪ್ರಭನು ನಂದಿನಿ ನಂದಿನಿ ಅಂತಿದ್ರು. ಕೈ ನಡುಗ್ತಾ ಇತ್ತು, ಬಾಯಿ ತೊದಲ್ತಾ ಇತ್ತು, ಮೈ ಬೆವರ್ತಾ ಇತ್ತು. ಆಪರೇಷನ್ ಮಾಡ್ಬೇಕಾಗಿತ್ತು, ಆದ್ರೆ ಹಾಗೇ ಹೊರಟೋದ್ರು. ನಿಮ್ ಮದುವೆ ಆದಾಗಿಂದ ಈ ಆಸ್ಪತ್ರೆಗೆ ಸರಿಯಾಗಿ ಬರ್ತಾ ಇಲ್ಲ ನಮ್ ಸರ್ಜನ್. ನಮಸ್ಕಾರ ಅಮ್ಮ, ನಾನು ನಂದಿನಿ ಅಂತ, ಡಾಕ್ಟರ್ ಹರೀಶ್ ಅವರ ಸ್ಟೂಡೆಂಟ್. ಅವ್ರನ್ನ ಸ್ವಲ್ಪ ನೋಡ್ಬೇಕು. ನನಗ್ ಗೊತ್ತಮ್ಮ, ಬಾಮ್ಮ ಅವಳಿಗೆ ಒಳಗ್ ಬಾಮ್ಮ. ನಂದಿನಿ, ನನ್ನ ಮಗನ್ ವಿಚಾರಿಸ್ಕೊಂಡು ಈ ಮನೆಗೆ ಬಂದ ಹೆಣ್ಣು ನೀನೇ ಮೊದಲು. ಈಚೀಚೆಗೆ ಹರೀಶ್ ನಡವಳಿಕೆ ನೋಡಿದ್ರೆ ನೀನೇ ಕೊನೆ ಅಂತ ಕಾಣುತ್ತೆ. ರುಕ್ಕು ರುಕ್ಕು, ಬೆಳಕು ಕಣ್ ಕಿಚ್ಚುತ್ತೆ, ಲೈಟ್ ಆರ್ಸಮ್ಮ. ಬೆಳಕಿರೋವಾಗಿಲೇ ಕತ್ತಲಿನ ಮಧ್ಯೆ ಇದ್ರೆ ಮನಸ್ಸಿಗೆ ತುಂಬಾ ಹಿತ ಅನ್ಸಿತಾ ಡಾಕ್ಟರ್? ಅರೆ ನಂದಿನಿ, ಪ್ಲೀಸ್ ಕಮ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ದಯವಿಟ್ಟು ಹಾಗೆ ಮಲ್ಕೊಳ್ಳಿ, ಆಯಾಸ ಮಾಡ್ಕೋಬೇಡಿ ಡಾಕ್ಟರ್. ನೋನೋ, ಆಯಾಸ ಆಗುವಂಥದ್ದು ಏನಾಗಿದೆ ನನಗೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಮಿಸಸ್ ನಂದಿನಿ ಬಾಲ್ಚಂದರ್. ನಾನು ಬೆಳಕ್ ಬೇಡ ಅಂತಿದ್ದು ನೊಂದು ಹೃದಯಕ್ಕೆ ಕತ್ತಲೆ ಸ್ವಲ್ಪ ತಂಪು ಕೊಡುತ್ತೆ ಅಂತ. ಅಚ್ಚರಿ, ನೀವ್ಯಾಕೆ ರಜಾ ಹಾಕಿ ಆಸ್ಪತ್ರೆಗೆ ಬರ್ತಾ ಇಲ್ವಂತೆ? ಡಾಕ್ಟರ್,
ಲೈಫ್ ನಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಸೀರಿಯಸ್ ಆಗಿ ತಗೋಬಾರದು. ಲೈಫ್ ಇಸ್ ಅ ಚಾಲೆಂಜ್, ಬೀಟ್ ಇಟ್. ಯು ಆರ್ ರೈಟ್. ಡೋಂಟ್ ವರಿ, ನಾಳೆಯಿಂದಾನೇ ನಾನು ಡ್ಯೂಟಿಗೆ ಹಾಜರ್. ಒಂದು ನಿಮಿಷ. ನಿಮ್ಮ ಮದುವೆ ನಾನೇನು ಪ್ರೆಸೆಂಟ್ ಮಾಡೋಕ್ಕಾಗಲಿಲ್ಲ. ನನ್ನ ನೆನಪಾಗಿ ಇದು ನಿಮ್ಮ ಹತ್ರ ಇರಲಿ. ನಿಮ್ಮ ನೆನಪಾಗಿ ನಂದಿನಿಗೆ ಬೇರೆ ಯಾವೊಂದು ವಸ್ತು ಬೇಕಾಗಿಲ್ಲ ಡಾಕ್ಟರ್. ಐ ಫೀಲ್ ಆನರ್ಡ್. ಆದ್ರೂ ಇದು ನಿಮ್ಮ ಹತ್ರ ಇರಬೇಕು ಅಂತ ನನ್ನ ಅಪೇಕ್ಷೆ. ಪ್ಲೀಸ್. ಥ್ಯಾಂಕ್ ಯು.